ಹಾಯ್ ಹಲೋ. ನೋಡಿ, ನಿನ್ನೆ ನಾನು ನೆಫ್ಟಿ ಪ್ರಿಡಕ್ಷನ್ ಮಾಡಿದ್ದೆ ಬೇರಿಷಲ್ಲಿ ಇರಬೇಕು ಅಂತಂದು. ಬೇರಿಷಲ್ಲಿ ನನ್ನ ಎಂಟ್ರಿಗೂ ಬಂದಿಲ್ಲ, ಸೊ ನಾನು ಎಂಟ್ರಿ ಕೂಡ ಮಾಡಿಲ್ಲ. ಇಲ್ಲಿಂದ ಕೆಳಗಡೆ ಎಂಟ್ರಿ ಇತ್ತು, ನಾನು ಎಂಟ್ರಿ ಕೂಡ ಮಾಡಿಲ್ಲ ಬೇರಿಷಲ್ಲಿ. ಯಾಕೆಂದರೆ ಇವತ್ತು ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ನ್ಯೂಸಿಗೂ ಸಿಂಕ್ ಆಯಿತು ಮತ್ತು ಮ್ಯಾನಿಪ್ಯುಲೇಷನ್ ಆಯಿತು. ಯಾಕೆಂದರೆ 9-7ಕ್ಕೆ ಮಾರ್ಕೆಟ್ ಓಪನ್ ಆದಾಗ ಇಲ್ಲಿ 60 ಪಾಯಿಂಟ್ ಡೌನಲ್ಲಿತ್ತು. ಇಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ, 60 ಪಾಯಿಂಟ್ ಡೌನಲ್ಲಿತ್ತು. ಸೊ ನಾವೇನು ಮಾಡಿದ್ವಿ, 60 ಪಾಯಿಂಟ್ ಡೌನ್ ಅಂದರೆ ನಾನು ಇಲ್ಲಿಂದ 60 ಪಾಯಿಂಟ್ ಅಂದರೆ ಮಿನಿಮಮ್ ಅಂದರೆ 9 ಇಲ್ಲಿ ಬರ್ಬೇಕಿತ್ತು. ಅದಕ್ಕೆ ಇಲ್ಲಿ ಒಂದು ಲೈನ್ ಹಾಕೊಂಡೆ, ಇಲ್ಲಿಂದ ಓಪನ್ ಆಗಬೇಕಿತ್ತು ಕೆಳಗಡೆ. ಓಕೆನಾ. ಗಿಫ್ಟ್ ನಿಫ್ಟಿ 160 ಪಾಯಿಂಟ್ ಪಾಸಿಟಿವ್, ಇಲ್ಲಿ ನೋಡಿದ್ರೆ 60 ಪಾಯಿಂಟ್ ನೆಗೆಟಿವ್. ಅದಕ್ಕೆ ಇದು ಇವತ್ತು ಮ್ಯಾನಿಪ್ಯುಲೇಷನ್ ಅಂತ ನಂಗೆ ಕನ್ಫರ್ಮಾಗಿ ಗೊತ್ತಾಯಿತು. ಸೊ ಹಂಗೆ ನಾನು ಪುಟ್ ಸೈಡಲ್ಲಿ ಪ್ಲಾನೂ ಮಾಡಿಲ್ಲ, ಸುಮ್ಮನಿದ್ದೆ. ಸೊ ಮಾರ್ಕೆಟ್ ಇಲ್ಲಿಂದ ಟ್ರಿಗರ್ ಆಗೋಯ್ತು. ಸೊ ಯಾವಾಗ ನಾನು ಎಂಟ್ರಿ ಇತ್ತು ಅಂದರೆ ಈ ಲೈನ್ನ ಬ್ರೇಕ್ಔಟ್ ಕೊಟ್ಟಾಗ ಒಂದು ಪ್ಲ್ಯಾನ್ ಮಾಡಿದೆ, ಮತ್ತು ಇಲ್ಲೊಂದು ಪುಟ್ಟಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಿಂದ ಸಪೋರ್ಟ್ ತೊಗೊಂಡ್ರೆ ಮಾರ್ಕೆಟು ಇಲ್ಲಿ ನೋಡಿ ಕರೆಕ್ಟ್ ಇದೇ ಜಾಗಕ್ಕೆ ತೊಗೊಂಡು ಈಗ ಫುಲ್ ಬೇಕಾಗಿರೋದು. ಓಕೆನಾ. ಸೊ ಏನು ಅಂದರೆ ನೋಡಿ, ಇಲ್ಲೇ ನೋಡಿ ನಾನು ಎಂಟ್ರಿ ಇಲ್ಲಿತ್ತು, ಎಕ್ಸಿಟ್ ಮಾಡಿದ್ದೀನಿ ಇಲ್ಲೇ. ಯಾಕೆಂದರೆ ಇವತ್ತು ಅಷ್ಟು ಪ್ರೀಮಿಯಮ್ ಮೂಮೆಂಟ್ ಆಗ್ತಿಲ್ಲ. ಪುಟ್ ಸೈಡ್ ನೋಡಿ, ಈಗ ಎಂಟ್ರಿ ಈ ಕ್ಯಾಂಡ್ಲು, ಎಕ್ಸಿಟ್ ಇದೆ ಕ್ಯಾಂಡ್ಲು, ಬರೀ ಎಲ್ಲ ಸ್ಕ್ಯಾಲ್ಪ್ ಆಗಿದೆ ಇವತ್ತು. ಯಾಕೆ ನಮ್ಮ ಲೆವೆಲ್ಲಿಗೆ ಮಾರ್ಕೆಟ್ ಬಂದಿಲ್ಲ ಅಂತಂದರೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇವತ್ತಲ್ಲ ಅಂದರೆ ನಾಳೆ ಇರುತ್ತೆ ಮಾರ್ಕೆಟು. ಸೊ ಸೇಫಾಗಿ ಟ್ರೇಡ್ ಮಾಡಬೇಕು. ಬಾಯ್ ಬಾಯ್.